ನಮಸ್ಕಾರ. ನಾನು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ, ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಪ್ರೊಫೆಸರ್ಗಳ ಅಸೋಸಿಯೇಷನ್ನು. ಇವತ್ತು ಸಭೆಯಲ್ಲಿ ಏನಾಯಿತು ಅಂದರೆ, ಮೀಸಲಾತಿಗೆ ಸರ್ಕಾರ ಏನು ಹೇಳ್ತಾ ಇದೆ ಯಥಾವತ್ತಿರಬೇಕು ಅನ್ನೋದನ್ನು ಎಲ್ಲರೂ ಒಪ್ಕೊಂಡ್ವಿ, ಇರಲಿ ಅನ್ನೋದು. ಮತ್ತು ಮುಂದಿನ ಸಭೆಗಳಲ್ಲಿ ಏನು ಮಾಡಬೇಕು ಅಂದರೆ, ಮುಂದೆ 17% ಅಥವಾ 50%ಗೆ ಬೇಡಿಕೆ ಇಟ್ಟು ಅದನ್ನು ಸಾಧಕ ಬಾಧಕನೆಲ್ಲ ನಿರ್ಣಯ ಮಾಡಿ ಅದ್ರ ಮೇಲೆ ನಿರ್ಣಯ ತಗೊಳ್ಬೇಕು ಅನ್ನೋದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಹೇಳೋದು ಏನಂದರೆ, ಒಗ್ಗಟ್ಟಾಗಿದ್ದಂಥ ಒಂದು ದಲಿತ ಸಮುದಾಯ, ಈ 101 ಜಾತಿ ಕೂಡ ಕೃಷ್ಣಪ್ಪನವ್ರ ಕಾಲದಲ್ಲಿ DSS ಅಂದರೆ ಒಂದು ಒಗ್ಗಟ್ಟಾಗಿತ್ತು. ಆ ಸಮುದಾಯವನ್ನು ಕಾಣದ ಕೈಗಳು ಈ ಸಮುದಾಯಗಳು ಒಗ್ಗಟ್ಟಾದರೆ ನಮಗೆ ತೊಂದರೆ ಅಂಥೇಳಿ ಹೊಡೆದಾಕಿದ್ದಕ್ಕೆ ಈ ಥರದ್ದೆಲ್ಲ ಒಳ ಮೀಸಲಾತಿ ಇನ್ನೊಂದು ಬಂದಿದ್ದು. ಹೇಳಬೇಕಂದ್ರೆ, ಮೂಲ ನಿವಾಸಿ ಸಂಘಟನೆಗಳು ಕಟ್ಟಿದ್ರಲ್ಲಿ ನಾವಿದ್ವಿ. ಅಲೆಮಾರಿಗಳ ಮಹಾಸಭಾವನ್ನು ಫೌಂಡರಾಗಿ ಕಾರ್ಯದರ್ಶಿಯಾಗಿ 14 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮಾದಿಗ ದಂಡೋರ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಜ್ಞಾನಭಾರತಿ ವಿದ್ಯಾರ್ಥಿ ಸಂಘಕ್ಕೆ ಬಾಪೂಜಿ ಕಾಲೇಜಲ್ಲಿ ಮಾದಿಗ ದಂಡೋರ ಉದ್ಘಾಟನೆ ಮಾಡೋ ತಾವಿಂದ ನಾವು ದಲಿತ ಸಂಘಟನೆ ಜೊತೆಗೆ ಬಂದವರು. ಅದರ ನಾಡಿ ಮಿಡಿತ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಹಂಚ್ಕೊಂಡು ತಿನ್ನಬೇಕು ಸಹೋದರ ಥರ. ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನದ ಮೂಲ ಆಶಯ ಅತ್ಯಂತ ಕೆಳಗಿರೋ ಅಂಥವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಅಲೆಮಾರಿಗಳ ಪರವಾಗಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಇವಾಗ 15% ಇವಾಗ ಏನಿದೆ ಅದು ಕಂಟಿನ್ಯೂ ಆಗಲಿ. ಇನ್ನು ಮುಂದಿನ ದಿನಗಳಲ್ಲಿ 17% ಅಥವಾ 50% ತಮಿಳ್ನಾಡು ಥರದ್ದು ಅಥವಾ 9th ಶೆಡ್ಯೂಲೋ ಯಾವುದರ ಒಂದಕ್ಕೆ ನಾವು ಬೇಡಿಕೆ ಇಡಬೇಕು ಅನ್ನೋದು. ಅದು ಒಕ್ಕೋರಲ್ನಿಂದ ಎಲ್ಲ ಒಗ್ಗಟ್ಟಾಗಿ. ಇಲ್ಲಿ ಏನಾಗ್ತಾ ಇದೆ, ಮೀಸಲಾತಿ ಹೋರಾಟ ಅಂದರೆ ಯಾವುದೋ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ. ಇದೊಂದು ತಾಯಿ ಇದ್ದಂಗೆ, ಮಗುಗೆ ತಾಯಿ ಹಾಲು ಕೊಡಬೇಕೇ ವಿನ ವಿಷ ಕೊಡಬಾರ್ದು. ಈ ರಾಜಕೀಯ ಪ್ರತಿನಿಧಿಗಳು ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಮಾತಾಡ್ತಿದ್ದಾರೆ. ಆಮೇಲೆ ಸಂಘಟಕರಲ್ಲಿ ಕೆಲವರು ರಾಜಕೀಯದಲ್ಲಿ ನಾವು ಮುಂದೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾತಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಈ ಥರದ ಧೋರಣೆಗಳನ್ನು ಈ ಸಮುದಾಯಗಳೆಲ್ಲ ಬಿಡಬೇಕು. ನಾನು ರಾಜಕೀಯದಲ್ಲಿ ಬರ್ತೀನೋ ಬಿಡ್ತೀನೋ, ನಮ್ಮ ಸಮುದಾಯ ನಮ್ಮ ಮಕ್ಕಳು ಮುಂದೆ ಬರಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಜಯ ಸಿಗುತ್ತೆ.